ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಾಹೇಬ್ರಿಗೆ ಇದು ರೈತರದ್ದು ಒಂದು ಬೇಡಿಕೆ ಐತಿಲ್ಲ ಸಾಹೇಬ್ರೆ, ನಿನ್ನೆ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ 5,000 ಜನ ಸೇರಿ. ಒಂದು ಶಿಕ್ಷಕರುಗಳ ನಾವು ಅಪ್ಪ ಅಮ್ಮ ಏನಾಯ್ತಪ್ಪ ಅಂದ್ರೆ ಮಕ್ಕಳಿಗೆ ನಮ್ಮ ಸಣ್ಣ ಹುಡುಗರಿಗೆ ನಾವು ಶಾಲೆಗೆ ಕಳಿಸ್ತಾ ಇದ್ವಿ. ಆ 12 ವರ್ಷ ಬಾಲಕಿಗೆ ರೇಪ್ ಮಾಡಿಕೇಸಿ ಆ ಬಾಲಕಿದ ಅವಸ್ಥಾ ನೋಡ್ಲಾಕ ಆಗ್ತಾಯಿಲ್ರಿ. ಅದ್ರ ಸಂಬಂಧ ನಾವು ನಿನ್ನೆ 5,000 ಜನ ಹೋಗಿ ಗುಲ್ಬರ್ಗ ಅವ್ರಿಗೆ ಪ್ರತಿಭಟನೆ ಮಾಡಿದ್ವಿ. ಅಲ್ಲಿ DC ಅವ್ರಿಗೆ ಕೊಟ್ಟಿವಿ, CM ಅವ್ರಿಗೆ ಕಳಿಸಿದ್ವಿ. ಪ್ರತಿಯೊಂದು ಜಿಲ್ಲೆದಿಂದ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ವಿ. ಮತ್ತೇನು ವಿಷಯ ನಮ್ಮ ಕಬ್ಬಿಗೆ 5,000 ರೇಟ್ ಆಗಬೇಕಂತ ನಾವು ಇದು ಎಲ್ಲ ಐತ್ರಿ, ಎಲ್ಲಗಳು ಮನೆಗಳು ಐತ್ರಿ. ಇದ್ರಾಗ ಎಲ್ಲ ಕಬ್ಬಿಗಾಗಲಿ ಪ್ರತಿಯೊಂದು ಬೆಳೆ ಬೆಂಬಲ ಬೆಲೆ ಸಿಗ್ಬೇಕಂತ ನಾವು ಬೆಂಗಳೂರಿಗೆ ಹೊಂಟಿದ್ದೀವಿ. ಅದರ ಮೊದಲೇ ನೀವು ಸಾಹೇಬ್ರು ಇದು ಸ್ವಲ್ಪ ಅಧಿವೇಶನ ಒಳಗೆ ನಾವು ಕಳಿಸ್ಕೊಟ್ರೆ ಅಲ್ಲಿ ಇದ್ರಾಗ ಸ್ವಲ್ಪ ಇದು ಅನುಕೂಲ ಆಗಬಹುದು ಅದಕ್ಕೆ ನಾವು ಹೇಳ್ತಾ ನೀವು ಓದಿ ಹೇಳಪ್ಪ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲಿ ಬಂಜಾರ ಸಮಾಜದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಯಲ್ಲಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲಿ ನವೋದಯ ಶಾಲೆಯಲ್ಲಿ ಓದುತ್ತಿದ್ದ ಬಂಜಾರ 11 ವರ್ಷದ ಬಾಲಕಿಯ ಮೇಲೆ ನವೋದಯ ಶಾಲೆಯಲ್ಲಿ ಇದ್ದ ಹಾಜಿ ಮಾಸ್ತರ್ ಎಂಬುವನು ದಿನಾಂಕ 9/12/2024 ಬಾಲಕಿಯ ಮೇಲೆ ಶಾಲೆಯಲ್ಲಿ ಅತ್ಯಾಚಾರ ಮಾಡಿರುತ್ತಾನೆ. ಅತ್ಯಾಚಾರ ಮಾಡಿದ ಹಾಜಿ ಮಾಸ್ತರ್ಗೆ ಕೂಡಲೇ ಗಲ್ಲು ಶಿಕ್ಷೆ ಆಗಬೇಕು ಹಾಗೂ ಶಾಲೆಯಲ್ಲಿ ಇದ್ದಂಥ ಶಿಕ್ಷಕರಿಗೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಪಡಿಸುತ್ತೇವೆ. ಅದರಂತೆ ಅತ್ಯಾಚಾರಕ್ಕೆ ಒಳಗಾದ 11 ವರ್ಷದ ಬಾಲಕಿಗೆ ಸರ್ಕಾರದಿಂದ ಪರಿಹಾರವಾಗಿ ₹50 ಲಕ್ಷ ಮಂಜೂರು ಮಾಡಬೇಕು ಮತ್ತು ಬಾಲಕಿಯ ಮೇಲೆ ಮನೆಯ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಪಾತ್ರ ಇರಬಾರದು. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ನಮ್ಮ ಸಂಘಟನೆ ಹಾಗೂ ಬಂಜಾರ ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡುತ್ತೇವೆ. ಇವತ್ತು ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರೂ ನಮ್ಮ ಸದಸ್ಯ, ತಾಲೂಕಾಧ್ಯಕ್ಷ, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಮಾನ್ಯ DC ಸಾಹೇಬ್ರಿಗೆ ಆಗ್ರಹ ಮಾಡಕ್ಕೆ ಒಂದು ಮೆಂಬರನ್ನು ಕೊಟ್ಟಿದ್ವಿ. ಎಲ್ಲ ರೀತಿ ಹಲವಾರು ಪ್ರಾಬ್ಲಮ್ ಐತಿ. ಒಂದು 50,000 ಪ್ರಾಬ್ಲಮ್ ಐತಿ. ರೈತರ ಬಗ್ಗೆ ಐತಿ, ಕೂಲಿ ಕಾರ್ಮಿಕರ ಬಗ್ಗೆ ಐತಿ, ಹಲವಾರು ಬಗ್ಗೆ, ಆಟೋದವ್ರ ಬಗ್ಗೆ ಐತಿ. ಎಲ್ಲ ಸೇರಿ ನಾವು ಅದು ಅಧಿವೇಶನಕ್ಕೆ ಕಳಿಸ್ರಿ ಅತ್ಕೇಸಿ 200 ಲೀಟರ್ ಕಳಿಸಿದ್ವಿ. ಮತ್ತು ಅಧಿವೇಶನ ಹೋಗಿ ಕೊಡ್ತೀವಿ ಸರ್ಕಾರಕ್ಕೆ. ನಾವು 15ನೇ ತಾರೀಕು ನಾವು ಚಿನ್ನಪ್ಪ ಪೂಜಾರಿ ಮತ್ತು ಬಾಬಾಗೌಡರ ಮಗ ದರ್ಶನ್ ಪುಟ್ಟಣ್ಣ ನಾವು ಎಲ್ಲ ರಾಜ್ಯಾಧ್ಯಕ್ಷಗಳು ಸೇರಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಅಲ್ಲಿ ಬೆಳಗಾವಿ ಒಳಗೆ. ನಾವು 15ನೇ ತಾರೀಕು ಇಲ್ಲಿ ರಾತ್ರಿ ಹೋಗ್ತೀವಿ. ಎಲ್ಲ ರೈತರುಗಳ 1 ಲಕ್ಷ ಜನ ಕೂಡ್ತಾ ಇದ್ದೀವಿ. ಏನೂ ವಿಷಯಗಳಿದ್ರೆ ಅವ್ರವ್ರ ಮನವಿ ತೊಗೊಂಡು ನಾವು ಅಲ್ಲಿ ಸರ್ಕಾರ ಅಲ್ಲೇ ನಮ್ಮ CM ಅವರು ಏನಂದಾರ ಮತ್ತು ನಾವು ಎಲ್ಲ ಮಂತ್ರಿಗಳು ತೊಗೊಂಡು ಅಲ್ಲೇ ಬರ್ತೀವಿ. ಅಲ್ಲೇ ಬರೋ ತನಕ ನಾವು ಹೇಳಂಗಿಲ್ಲ ನಾವೊಂದು ಇದು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದು. DC ಸಾಹೇಬ್ರಿಗೆ ಇವೆಲ್ಲ ನಮಗೆ ಸಮಸ್ಯೆಗಳು ಐತಿ. ಕರ್ನಾಟಕದ ಏನೈತಿ, ಒಂದೇ ಬಿಜಾಪುರ ಜಿಲ್ಲಾದಿಲ್ಲ, ಇಡೀ ಕರ್ನಾಟಕಗಳು ಹಲವಾರು ಸಮಸ್ಯೆ ಐತಿ. ಇವತ್ತು ನೋಡಿದ್ರೆ ಎಷ್ಟು ಟ್ಯಾಕ್ಸ್ ಐತಿ. ಒಂದು ಶೇಂಗಾ ಬೀಜ ಆದ್ರೆ ನಾವು ಇದು ಮಾಡಿದ್ರೆ ಒಂದು ಮಿನಿಮಮ್ ಒಂದು 4 kg ಬೇಕು. ಒಂದು kg ಎಣ್ಣೆ ಬರ್ಲಾಕ, ಪಾಮ್ ಎಣ್ಣೆ ಬರ್ಲಾಕ. ಯಾಕೆ ಶೇಂಗಾ ಎಣ್ಣೆ ಹತ್ಕೇಸಿ ಒಂದು ಪ್ಯಾಕೆಟ್ ಹೊಡೆದು ಹಿಂಗೆ ಕಳಿಸ್ಬಿಡ್ತಾ ಇದ್ದಾವೆ. ಅದರದಿಂದ ಮನುಷ್ಯಗೆ ಹಾಲ್ಟ್ ಆಗ್ತಾಯಿದ್ದಾವೆ. ಸಣ್ಣ ಮಕ್ಕಳ ಇದಕ್ಕಿಂತ ಮೊದಲೇ ಅವ್ರಿಗೆ ಬ್ಲಡಿಂಗ್ ಚಾಲು ಆಗಿಬಿಡ್ತಾವೆ, ಅದು ಕ್ಯಾನ್ಸರ್ ಆಗ್ತಾಯಿದ್ದಾವೆ. ಎಲ್ಲ ರೀತಿ ಒಳಗೆ ಏನು ಇದ್ರೆ ಈ ಡಾಕ್ಟರ್ಗಳ ಭರ್ತಿಗಳು ನಡೀತಾ ಇದ್ದಾವೆ. ಏನು ಪೂರ್ಣ ಕಲಬೆರಕೆ ಐತಿ. ಎಲ್ಲ ಎಣ್ಣೆಗಳಾಗಲಿ, ತಿನ್ನೋ ಫುಡ್ ಆಗಲಿ, ಈ ಫುಡ್ ಆಫೀಸರ್ಗಳೆಲ್ಲ ಮಕ್ಕೊಂಡಿದ್ದು ವ್ಯವಸ್ಥಾನೇ ಹಿಂಗಾಗ್ಯಾವ ಕರ್ನಾಟಕ ಒಳಗೆ. ಇಡೀ ಇಂಡಿಯಾ ಒಳಗೆ ಈ ವ್ಯವಸ್ಥೆ ಏನಾಗ್ಯಾವ ಅಂದ್ರೆ, ಇಲೆಕ್ಷನಿಗೆ ಫಂಡ್ ಬಂದಾಗ ಅಷ್ಟೇ ಹಂಚ್ತಾರೆ. ಅವ್ರ ಕಂಪನಿದವರು ಸಾವಿರಾರು ಕೋಟಿಗಟ್ಟಲೆ ಸುಟ್ಕೇಸ್ ಕೊಡ್ತಾರೆ. ಅವ್ರು ಕಾಂಪ್ರಮೈಸ್ ಆಗ್ತಾರೆ. ಏನು ಬೇಕದು ಫೈಲ್ ಮೇಲೆ ಸಹಿ ಮಾಡೋದು, ಅವ್ರಿಗೆ ಇದು ಮಾಡಿಬಿಡೋದು. ಎಲ್ಲ ಸಾವಿರಾರು ಕೋಟಿ ಪಿಂಕ್ಲರ್ಗಳು, ಪೈಪ್ಗಳಾಗಲಿ, ರೈತರ ಸಾಲ ಮನ್ನಾ ಆಗಲಿ ಏನೂ ಮಾಡೋಂಗಿಲ್ಲ. ದೊಡ್ಡ ಕಂಪನಿದವ್ರುಗಳು ತಕ್ಷಣ ಸಹಿ ಆಗಿಬಿಡ್ತಾವೆ. ಒಬ್ಬ ರೈತರಿಗೆ 1 ಎಕರೆ ನಮ್ಮ ಜಮೀನು ಹೋಗೈತಿ, ಇದು ಮೋಜಣಿ ಮಾಡಿಕೊಡ್ರಿ ಅಂದ್ರೆ ಯಾರು ಮೋಜಣಿ ಮಾಡ್ಕೊಡಂಗಿಲ್ಲ. ಇದು ಡೂಪ್ಲಿಕೇಟ್ ಬೀಜ ಬಂದವ್ರಿ, ಸ್ವಲ್ಪ ಸಾಹೇಬ್ರು ಇದು ಮಾಡಿರಿ ಅದಕ್ಕೆ ಅವ್ರಿಗೆ ಕೇಸ್ ಕೊಡ್ರಿ, ಲೆಕ್ಕದಂಗೆ ಏನು ಬೇಕದು ಮಾಡಿರಿ ನೀವು. ಅದಕ್ಕೆ ಏನೂ ಕಾರ್ಯವಾಹಿ ಆಗ್ತಾಯಿಲ್ಲ. ಯಾಕಂದ್ರೆ ನಮ್ಮ ಅಧಿಕಾರಿಗಳದ ರಾಜಕೀಯದವರು ಕೈ ಕಟ್ಬಿಟ್ಟಾರೆ. ಏನ್ರಿ ಹಾಕಿಸಿ ನಾವು ಇಲ್ಲಿಂದ ಬೇರೆ ಊರಿಗೆ ಅವ್ರಿಗೆ ಪಾಪ ಏನ್ರಿ ಒಳ್ಳೆ ಅಧಿಕಾರಿ ಏನು ಮಾಡ್ತಾನೆ, ನಾವು ಏನರ ತನಿಖೆ ಮಾಡಬೇಕಂತ ಏನರ ಮೂಮೆಂಟ್ ಒಳಗೆ ತರ್ತಾನೆ. ತಂದ ತಕ್ಷಣ ಮ್ಯಾಲಿನ ಫೋನ್ ಬಂದುಬಿಡ್ತಾವೆ. MLA, MP, ಮಂತ್ರಿ, ಸರ್ಕಾರ, CM ಅಲ್ಲಿಂದ ಬರ್ತಾವೆ. ಇದಕ್ಕೆ ನಾವು ಇದಕ್ಕೆ ಬಿಟ್ಟಿಲ್ಲ. ರಾಜ್ಯಪಾಲರಿಗೆ ಲೆಟರ್ ಹಾಕಿದ್ದೆವು, ರಾಷ್ಟ್ರಪತಿಗೆ ಲೆಟರ್ ಹಾಕಿದ್ದೆವು, ನಾವು ಲೋಕಾಯುಕ್ತರಿಗೆ ಹಾಕಿದ್ದೆವು.
ಎಲ್ಲ ರೀತಿ ಮಾಡಿದ್ದೀವಿ. ಅದಕ್ಕೆ ನಮ್ಗೆ ಏನು ಉತ್ತರ ಬರ್ತಾವೆ ನೋಡ್ತೀವಿ. ನಮ್ಮ ದರ್ಶನ ಪುಟ್ಟಣ್ಣ ಅವರು, ನಮ್ಮ ಬಾಬಾಗೌಡ್ರ ಮಗ ಎಲ್ಲರೂ ಸೇರಿ ಅವ್ರು ಏನು ತೀರ್ಮಾನ ತಗೋತಾರೆ ನಾವೆಲ್ಲರೂ ಸೇರಿ ರೈತರ ಬಗ್ಗೆ ತೀರ್ಮಾನ ತಗೋತೀವಿ. ಅದಕ್ಕೆ ಮೊನ್ನೆ ಗಂಗಾವತಿ ಒಳಗೆ ಮೀಟಿಂಗ್ ಮಾಡಿದ್ದೈತಿ. ಮತ್ತು ಗುಲ್ಬರ್ಗ ಒಳಗೆ ಒಂದು ಹುಡುಗಿಂದ ಒಂದು 4-5 ದಿವಸ ಹಿಂದೆ ಒಂದು ರೇಪ್ ಆಗಿರ್ತಾವೆ. ಒಂದು ಸಾಲಿ ಮಕ್ಕಳ ಸಣ್ಣ ಒಂದು ಗುರುಗಳ ಇದ್ರಾಗ ಜಾತಿ ಆಗಿಬಿಡೋದು. ಏನು ಅವ ಯಾವ ಜಾತಿದಾವ ಇದ್ರೆ ರಾಕ್ಷಸಿದ್ದ ಜಾತಿಯನ್ನು ಮಾಡಂತಾರೇನು ಅವನಿಗೆ? ಯಾವ ಜಾತಿದಾವ? ಎಲ್ಲ ಜಾತಿದವ್ರು ಒಂದೇ. ಇವ ಮುಸ್ಲಿಂ, ನಾ ಹಿಂದೂ, ನಾ ಲಮಾಣಿಗಾರ, ಇವ ಕುರುಬೂರ, ಅವ ಇಲ್ಲಿ ಸಾವಿರಾರು ಜಾತಿಗಳು ನಾವು ಬಂದು ಹೋರಾಟ ಮಾಡ್ತಾಯಿದ್ದೀವಿ. ಇದ್ರಾಗ ರಾಜಕೀಯ ಆಗಬಾರ್ದು, ಜಾತಿ ಆಗಬಾರ್ದು. ಒಂದು ಮಗುಗೆ ಅನ್ಯಾಯ ಆಗ್ಯಾವ ಕೇಸಿ ನಾಳೆಗೆ ನಮ್ಮ ಮಕ್ಕಳಿಗೆ ಭೀ ಅನ್ಯಾಯ ಆಗ್ತಾವ ಕೇಸಿ ನಾವು ನಿನ್ನೆ ಗುಲ್ಬರ್ಗ ಒಳಗೆ 5,000 ಜನ ಕೊಡಿಸಿದ್ವಿ. ಮತ್ತು ನಾವು ಇಲ್ಲ ಮತ್ತು ಬಂದೆ ಕೆಲವೊಂದು ನಮ್ಮ ಲೀಡ್ರ್ ಬಂದೆ, ಒಂದು 2-3 ಲೀಡ್ರ್ ಅಷ್ಟೇ ನಮ್ಮ ಸಮಾಜದ 2-3 ಲೀಡ್ರ್ ಬಂದೆ ಸ್ವಲ್ಪ ಹೋರಾಟ ಒಳಗೆ ಫೋಟೋ ತೊಗೊಂಡು ಇದು ಮಾಡ್ಕೊಂಡು ಹೋಗ್ಬಿಟ್ಟು ಅದು ಸೂಕ್ತ ಕಾರ್ಯವಾಹಿ ಮಾಡಿಸು ತನಕ ಅದಕ್ಕೆ ಬೆನ್ನು ಹತ್ತಿಸಿ ಮಾಡಿ ನಮ್ಮ ಸಮಾಜ ಜಾಗೃತ ಆದ್ರೆ ಎಲ್ಲ ಸಮಾಜದವರು ಸೇರಿ ಅದಕ್ಕೆ ಆ ಹುಡುಗಿ ನ್ಯಾಯ ಒದಗಿಸ್ಕೊಡ್ಬೇಕು. ಇದು ಒಬ್ಬ ಬೇರೆ ಜಾತಿದವ ಮಾಡ್ಯಾನ ಅತ್ಕಿಸಿ ಅವನಿಗೆ ಜಾತಿಗೆ ಹೊಲಿಸ್ಬೇಡ್ದು. ಇದು ಅನ್ಯಾಯ ಯಾರು ಮಾಡ್ಯಾರ, ಉಪ್ಪು ಯಾರು ತಿಂದಾರ ಅವ್ನು ನೀರು ಕುಡಿಲೇಬೇಕು, ಅವ್ನು ಗಲ್ ಶಿಕ್ಷೆ ಆಗಲೇಬೇಕು ಅತ್ಕಿಸಿ ನಾವು ಎಲ್ಲ ಜಾತಿದವ್ರು ಸೇರಿ ಹಲವಾರು ಜಾತಿದವ್ರು ಸೇರಿದ್ದೀವಿ. ಎಲ್ಲರೂ ಸೇರಿ ನಾವು ಇವತ್ತು DC ಅವ್ರಿಗೆ ಮನವಿ ಕೊಟ್ಟಿವಿ, ಆ DC ಅವ್ರಿಗೆ ಮನವಿ ಕೊಟ್ಟಿವಿ, ರಾಜ್ಯಪಾಲಕ್ಕೆ ಹಾಕಿದ್ದೀವಿ, ಎಲ್ಲರಿಗೆ ಹಾಕಿದ್ವಿ. ಇದ್ರ ಮೇಲೆ ಎಲ್ಲರೇ ಕಾರ್ಯವಾಹಿ ಆಗ್ಲಿಕ್ಕೆ ಅಂದ್ರೆ ನಾವು ಡೆಲ್ಲಿ ಒಳಗೆ ಇದು ದೊಡ್ಡ ಉಗ್ರಾಗಿ ಹೋರಾಟ ಮಾಡಬೇಕು. ಮತ್ತು ನಮ್ಮ ಹೋಮ್ ಮಿನಿಸ್ಟ್ರಿಗಾಗಲಿ, ನಮ್ಮ ಕರ್ನಾಟಕ ಹೋಮ್ ಮಿನಿಸ್ಟರ್ ಆಗಲಿ, ನಮ್ಮ ಪ್ರಧಾನಮಂತ್ರಿ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗಲಿ, ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಅವರಿಗೆಲ್ಲರಿಗೆ ನಾವು ಮನವಿ ಹಾಕಿದ್ದೀವಿ. ಇದ್ರ ಮೇಲೆ ಏನ್ರಿ 40 ದಿವಸ ಒಳಗೆ ನಮ್ಗೆ ಅವ್ರು ಗುಲ್ಬರ್ಗ DC 40 ದಿವಸ ಒಳಗೆ ನಿಮಗೆ ಇದ್ರ ರಿಪ್ಲೈ ಕೊಡ್ತೀವಿ. ಒಟ್ಟು ಗೆಸಿ ಅವ್ರಿಗೆ ಅರೆಸ್ಟ್ ಮಾಡಿಸ್ತೀವಿ. ಈಗ ಅರೆಸ್ಟ್ ಆಲ್ರೆಡಿ ಮಾಡ್ಯಾರ ಅವ್ರಿಗೆ ಗಲ್ ಶಿಕ್ಷೆ ಏರಿಸುತ್ತಾನೆ ನಾವು ಬಿಡಬೇಡ್ರಿ ಅಂತ ಹೇಳಿದ್ರು. ಅವ್ನಿಗೆ ಆಗ್ಲಿಕ್ಕೆ ಅಂದ್ರೆ ಸಮಾಜ ಮುಂದೆ ಅವ್ನಿಗೆ ವಾಪಸ್ ಬಿಡ್ರಿ, ಜಾತಿ ಮುಂದೆ ವಾಪಸ್ ಬೇಡ್ರಿ, ಅವನಿಗೆ ಈ ಸಮಾಜ ಮುಂದೆ ಅವ್ನಿಗೆ ವಾಪಸ್ ಬಿಡ್ರಿ, ಅವನಿಗೆ ನಾವೇ ನೋಡ್ಕೊ. ಈ ರೀತಿ ಒಳಗೆ ನಾವು ಮಾತಾಡಿದ್ದೈತಿ. ಇವತ್ತೇನು ಮಾಡ್ತಾಯಿದ್ದೀರಿ? ಇವತ್ತು ನಾವು ಹಲವಾರು ಇದರದಿಂದ ನಾವು ರೈತರ ಸಾಲ ಮನ್ನಾ ಆಗಲಿ ಹಲವಾರು ಪ್ರಾಬ್ಲಮ್ ಒಳಗೆ ನಾವು ಮನವಿ ಕೊಡ್ಲಾಕ ಬಂದಿದ್ದೀವಿ. ಒಂದು ಹುಡುಗಿಗೆ ಅನ್ಯಾಯ ಆಗ್ಯಾವ. ಹುಡುಗಿ ಅಂದ್ರೆ ಸಮಾಜದ ಹುಡುಗಿ, ಬಂಜಾರ ಸಮಾಜದ ಹುಡುಗಿ ಇದ್ರೆ ಏನಿಲ್ಲ, ಎಲ್ಲರದು ನಮ್ಮ ಎಲ್ಲರಿಗೆ ಕಳೆದ್ರೆ ಒಂದೇ ರಕ್ತ. ಅದರ ಸಲ ನಾವೆಲ್ಲರೂ ಹೋರಾಟ ಮಾಡಿಸಿ ಎಲ್ಲ ಸಮಾಜದವರು ಬಂದ್ಕಿಸಿ ನಾವು ಹುಡುಗಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಅವ ಯಾರು ಮಾಡ್ಯಾರ ಅವ್ನಿಗೆ ಗಲ್ ಶಿಕ್ಷೆ ಮಾಡ್ಬೇಕು. ಅದರೊಳಗೆ ಎಷ್ಟು ಜನ ಶಾಮೀಲ್ ಇದ್ದಾರೆ ಅವು ಏನು ಮಾಡ್ತಾಯಿದ್ದಾರೆ, ಕೇಸ್ ಮುಚ್ಚು ಹಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ಅಷ್ಟು ಸುಲಭ ಬಿಡೋಂಗಿಲ್ಲ. ನಮ್ಮ ಸಂಘಟನೆ ಎಲ್ಲ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಯಾರಿಗೆ ಮೇಲೆ ಅನ್ಯಾಯ ಆದರೆ ನಾವು ಅವನಿಗೆ ಅಷ್ಟು ಸುಲಭ ಬಿಡೋಂಗಿಲ್ಲ. ನಾವು ಎಲ್ಲ ಸಂಘಟನೆದವರು ಬಂದು ನಮ್ಮ ತಾಲೂಕು ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಬಂದು ನಾವು ಮನವಿ ಕೊಟ್ಟು ಅದು ಕಾರ್ಯವಾಹಿ ಮಾಡ್ತೀನಿ ಅಂತ ಹೇಳಿದಾರೆ. ಪ್ರತಿಯೊಂದು ಜಿಲ್ಲೆದಿಂದ ನಾವು ಆಗ್ರಹ ಮಾಡಿದ್ದೀವಿ. ನಮ್ಮ ಎಲ್ಲೆಲ್ಲಿ ತಾಲೂಕು ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ತಹಸೀಲ್ದಾರ್ ಹಿಡ್ಕೊಂಡು ಈ ವಿಷಯ ಒಳಗೆ ಮನವಿ ಕೊಡ್ರಿ ಅಂತ ಎಲ್ಲ ವಿಷಯ ಒಳಗೆ ಎಲ್ಲೆಲ್ಲಿ ಅನ್ಯಾಯ ನಡೀತಾರೆ ಎಲ್ಲ ವಿಷಯ ಒಳಗೆ ಮನವಿ ಕೊಡ್ರಿ ಅಂದಿದೆ. ಈಗ ADC ಅವ್ರು ಬಂದಿದ್ದು ಮನವಿ ಸ್ವೀಕಾರ ಮಾಡಿ ಏನು ಹೇಳಿದ್ರು? ನಮ್ಗೆ ಅವರು ಅಧಿವೇಶನ ಒಳಗೆ ಕಳಿಸ್ತೀವಿ, ಇದೆಲ್ಲ ಪಾಸ್ ಮಾಡಿಸ್ತೀವಿ ಅಂದಾರೆ. ನಾವು ಹೆಂಗೋ ಬೆಳಗಾವಿ ಹೊಂಟಿದ್ದೀವಿ 15 ತಾರೀಕು. ನಮ್ಮದು ಇಲ್ಲಿದೆಲ್ಲ ಮನವಿಗಳೆಲ್ಲ ಅರ್ಜಿ ಕೊಟ್ಟಿದ್ದು ನಮ್ಮ ಹತ್ರ ಐತಿ. ಆಲ್ರೆಡಿ ನನ್ನ ಹತ್ರ ಒಂದು 10,000 ಅರ್ಜಿಗಳು ಐತೆ ನನ್ನ ಹತ್ರ. ಕೆಲವೊಂದು ಕೆಲಸ ಆಗ್ಯಾವ, ಕೆಲವೊಂದು ಕೆಲಸ ಆಗಿಲ್ಲ. ಬಿಜಾಪುರದಿಂದ ಕೊಟ್ಟಿದ್ದೈತಿ, ಕೊಪ್ಪಳದಿಂದ ಕೊಟ್ಟಿದ್ದೈತಿ, ಬೆಂಗಳೂರಿಂದ ಕೊಟ್ಟಿದ್ದೈತಿ, ಜಿಲ್ಲಾ ಎಲ್ಲೆಲ್ಲಿ ಎಲ್ಲ ಜಿಲ್ಲಾ 30 ಜಿಲ್ಲೆ ಒಳಗೆ ಹೋಗಿ ಕೊಟ್ಟಿದ್ದೈತಿ. ಡಿಲ್ಲಿಗೆ ಹೋಗಿ ಕೊಟ್ಟಿದ್ದೈತಿ, ಮನೆ ಸಾಂಗ್ಲಿಗೆ ಹೋಗಿ ಕೊಟ್ಟು ಬಂದಿದ್ದೀವಿ. ಎಲ್ಲ ಐತೆ ನನ್ನ ಹತ್ರ. ಅವೆಲ್ಲ ಹೋಗಿ ನಾಳೆಗೆ CMಗೆ ಒಪ್ಪಿಸ್ತೀನಿ. ಅದು ಏನು ಕೆಲಸ ಮಾಡಿರಿ ಒಪ್ಪಿಸಿ. ಅದಕ್ಕೆ ಕೆಲವೊಂದು ಆಗಿದ್ದ ಕೆಲಸ ಆಗಿದ್ದು ಹೇಳಬೇಕು, ಯಾವತ್ತು ಆಗಲಿಲ್ಲ ಕೆಲಸ ಆಗಲಿಲ್ಲ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರ ಅಂತ. ಈಗ ನಮ್ಮ ತಾಲೂಕು ಅಧ್ಯಕ್ಷ ಇಂಡಿ ತಾಲೂಕದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಅಧ್ಯಕ್ಷರಾದ ರಜಾಕ್ ಸಾಬ್ ಮಕಂದರ್ ನಾನು. ಇಂಡಿ ಹಲವಾರು ಬೇಡಿಕೆಗಳು, ಮೂಲ ಸೌಲಭ್ಯಗಳು ನಮ್ಮಲ್ಲಿ ತೊಗರಿ ಸರ್ವೆ ಮಾಡ್ಲಿಕ್ಕೆ ತೊಗರಿ ಬೀಜದವರು ಎಲ್ಲ ಕಂಪ್ನಿಯವರು ಡುಪ್ಲಿಕೇಟ್ ಬೀಜ ಕೊಟ್ಟು ರೈತರಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಆ ತೊಗರಿ ಅನ್ಯಾಯ ಮಾಡಿದ್ದಕ್ಕೆ ಕೃಷಿ ಇಲಾಖೆಗೆ ಒಂದು ಆದೇಶ ಮಾಡಿದ್ರೆ ಕೃಷಿ ಇಲಾಖೆದವರು ಸರಿಯಾಗಿ ಸರ್ವೆ ಮಾಡಲಿಲ್ಲ. ಮಾಡ್ಲಾರ್ಬಿಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟಾರ. ಅವರಿಗೆ ಬರೋಬ್ಬರಿ ಇದು ಆಗಬೇಕು, ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಗುಲ್ಬರ್ಗದಾಗ 11 ವರ್ಷ ಹುಡುಗಿಗೆ ಒಬ್ಬ ದುಷ್ಟ ಹಾಜಿ ಮಾಸ್ತರ್ ಅಂತೇಳಿ ಅವನು ಆ ಹುಡುಗಿಗೆ ರೇಪ್ ಮಾಡಿದ್ದು. ನಮ್ಮ ಮುಸ್ಲಿಂ ಧರ್ಮದೊಳಗೆ ನಾನು ಒಬ್ಬ ಮುಸ್ಲಿಮ್ ಆಗಿ ನಾನು ಮಾತಾಡ್ಲಿಕ್ಕತ್ತೀನಿ. ಮುಸ್ಲಿಮ್ದೊಳಗೆ ನಮ್ಮ ದೊಡ್ಡ ಗುಣ ಕಬೀರ ಆದದು. ಆ ಕಬೀರ ಗುಣ ಇಲ್ಲಿ ನಾವು ಸಾರ್ವಜನಿಕರು ಅವನಿಗೆ ಕ್ಷಮ ಮಾಡಿದ್ರೆ ಮ್ಯಾಗಿನವ ಅವನಿಗೆ ಎಂದೂ ಕ್ಷಮ ಮಾಡೋಂಗಿಲ್ಲ. ಅವ ಗುಣ ಕಬೀರದಾಗ ಬಿದ್ದ ಅವನಿಗೆ ಸಜಾ ಏನು ಸಿಗ್ಬೇಕು ಸಿಗ್ತದ. ಆದರೆ ಜನರ ಮನಸ್ಸಿಗೆ, ಅವ್ರ ಮನಸ್ಸಿಗೆ, ತಾಯಿ ತಂದೆ ಮನಸ್ಸಿಗೆ ನಮಗೆ ದುಃಖ ಇದು ಆಗಬೇಕಾದ್ರೆ ಇಲ್ಲಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮ ಮುಂದೆ ಗಲ್ಲು ಶಿಕ್ಷೆ ಆದರೆ ನಮಗೆ ಒಂದು ಮನಸ್ಸಿಗೆ ತೃಪ್ತಿ ಆಗ್ತದ, ಅವ್ರಿಗೂ ಒಂದು ನ್ಯಾಯ ಸಿಕ್ಕಂಗೆ ಆಗ್ತದೆ. ಅವನಿಗೆ ಮೊದಲು ಶಿಕ್ಷೆ ಆಗಬೇಕು. ಅದಕ್ಕೆ ಎಲ್ಲ ನಮ್ಮ ಮೂಲ ಸೌಲಭ್ಯಗಳು ಈ ತನಕ ನಾವು ಹಲವಾರು ಸಮಸ್ಯೆಗಳ ಮನವಿ ಜಿಲ್ಲಾಧಿಕಾರಿಗೆ ಒಪ್ಪಿಸಿದ್ದೆವು.
ಅದು ಎಲ್ಲ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಪಾಸ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಕೆಲಸ ಆಗಬೇಕು. ನಾನು ಇಂಡಿ ತಾಲೂಕದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಅಧ್ಯಕ್ಷ ರಜಾಕ್ ಸಾಬ್ ಬಾದಶಾ ಸಾಬ್ ಮಕಂದ. ಸಣ್ಣ ಮಗಳಿಗೆ ಭಾಳ ಕೆಟ್ಟ ಅನ್ಯಾಯ ಆಗೈತಿ. ಅದು ಹಿಂಗೆ ಮನೆ ಹಿಂಗೆ ಅನ್ಯಾಯ ಆಗಬಾರ್ದು. ಭಾಳ ಇದು ಚಲೋ ಇಲ್ಲ. ಯಾವಾಗೂ ನಮ್ಮ ಮಕ್ಕಳ ತಿಳ್ಕೊಬೇಕು. ಯಾರ್ದು ಮಕ್ಕಳಿದ್ರೆ ಭೀ ನಮ್ಮದೇ ಅದು ತಿಳ್ಕೊಬೇಕು. ಅವ್ರು ಭಾಳ ಕೆಟ್ಟ ಅನ್ಯಾಯ ಮಾಡ್ಯಾರ. ಅದು ಅನ್ಯಾಯ ಸಂಬಂಧ ನಮಗೆ ನ್ಯಾಯ ಸಿಗಬೇಕು. ಎಲ್ಲರಿಗೆ ಮನೆ ಮಕ್ಕಳಿಗೆ ಎಲ್ಲರಿಗೆ ಚಲೋ ಆಗಬೇಕಂತ ನಮ್ದು ಒಂದೇ ಇದೈತಿ. ತಮ್ಮ ಹೆಸರು? ನಮ್ಮ ಹೆಸರು ಶಾರದಾ ರೀ. ಎಲ್ಲಿವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಆವಾಜ್ ಆವಾಜ್ ಹಾಜಿ ಮಾಸ್ತರ್ ಜಲ ಶಿಕ್ಷಣ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ. ಒಂದು ಬಾಲ್ಕಿ ಮೇಲೆ ಅನ್ಯಾಯ ಮಾಡು ಶಿಕ್ಷಕರಿಗೆ, ಒಂದು ಬಾಲ್ಕಿ ಮೇಲೆ ಅನ್ಯಾಯ ಮಾಡು ಶಿಕ್ಷಕರಿಗೆ